ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತುಂಬ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬೆಂಗಳೂರು ಭಾಷೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಇಟ್ಸ್ ಮೈ ಚಾಲೆಂಜ್. ಅದಕ್ಕಾಗಿ ನೋಡೋಣ ಎಷ್ಟು ಮಾತಾಡ್ತೀನಿ ಅಂತ ಗೊತ್ತಿಲ್ಲ. ತುಂಬ ಬದನೆಕಾಯಿ ಹೆಚ್ಕೊತಾ ಇದ್ದೀನಿ. ನೋಡಿ, ನನಗೊಂದು ರಿಯಲೈಸ್ ಆಯಿತು. ಏನಪ್ಪ ಅಂದರೆ, ಈ ಮೋರಲ್ ಆಫ್ ದ ಸ್ಟೋರಿನ ಅನ್ಬೋದು, ಇಲ್ಲ ಇಟ್ ಈಸ್ ಅ ಗೋಲ್ಡನ್ ರೋಲ್ ಇನ್ ಅವರ್ ಲೈಫ್ ಅನ್ಬೋದು. ಆ ಥರ ಒಂದು ರೋಲ್ ಏನಪ್ಪ ಅಂದ್ರೆ, ನಾವು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದ್ರೆ ನಮ್ಗೆ ಒಳ್ಳೆಯದೇ ಆಗುತ್ತೆ ಅನ್ನೋದೊಂದು. ಇಟ್ ಈಸ್ ಮೈ ಎಕ್ಸ್ಪೀರಿಯೆನ್ಸ್. ಈಗ ರೀಸೆಂಟಾಗಿ ನಾವು ಯಾವಾಗಲೂ ಇನ್ನೊಬ್ರಿಗೆ ಒಳ್ಳೆಯದನ್ನೇ ಬಯಸಬೇಕು, ಮತ್ತು ಅವ್ರ ಬಗ್ಗೆ ನೆಗೆಟಿವಿಟಿ ಮಾತಾಡೋದನ್ನು ಬಿಡಬೇಕು ಅಂತ. ಬಟ್ ಮನುಷ್ಯನ ಗುಣ ಅಷ್ಟು ಬೇಗ ಬಿಡೋಕ್ಕಾಗಲ್ಲ, ಬಟ್ ಪ್ರಯತ್ನ ಪಡಬೇಕಲ್ಲ. ಹಾಗಾಗಿ ಈ ಮಾತನ್ನ ಏನಪ್ಪ ಅಂದರೆ, ನನ್ನ ಎಕ್ಸ್ಪೀರಿಯೆನ್ಸಿಂದ ಒಬ್ರಿಗೆ ಒಳ್ಳೆಯದನ್ನು ಬಯಸಿದ್ರೆ ನಮ್ಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಶೇಂಗಾ ಹುರ್ಕೊಂಡಿದ್ದೀವಿ. ಮತ್ತು ನಮ್ಮ ಮನೆಯವ್ರು ಮಜ್ಜಿಗೆ ಕೇಳಿದ್ರು, ಹಾಗಾಗಿ ಮಜ್ಜಿಗೆ ಕೊಟ್ಟನೆ. ಈಗ ಒಳ್ಕಲ್ಲಲ್ಲಿ ಅಲ್ಲ, ಹಿಂಡಿ ಕಲ್ಲು ಅಂತ ಹೇಳ್ತೀವಿ ನಾವು, ಅಥವಾ ಚಟ್ನಿ ಕಲ್ಲು ಅಂತ ಬೆಂಗಳೂರು ಭಾಷೆದವ್ರು ಯೂಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾನು ಜಾಸ್ತಿ ಮಿಕ್ಸಿ ಯೂಸ್ ಮಾಡಲ್ಲ, ಯಾವಾಗ್ಲೂ ಹಿಂಡಿ ಕಲ್ಲು ಜಾಸ್ತಿ ಯೂಸ್ ಮಾಡ್ತೀನಿ, ಬಿಕಾಸ್ ಆಫ್ ಟೇಸ್ಟ್. ಅದಕ್ಕೊಂದು ಸ್ವಲ್ಪ ಖಾರ, ಉಪ್ಪು, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಬದ್ನಿಕಾಯಿ ಒಳಗೆ ತುಂಬಿದರೆ ಕುದ್ದಿದ ನಂತರ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಅದರೊಳಗೆ ತುಂಬಬೇಕು. ಒಬ್ಬೊಬ್ಬರು ಅದನ್ನು ಪೇಸ್ಟ್ ಎಲ್ಲ ಮಾಡಿದ್ದಿಲ್ಲ ಹಾಗೆ ಬದ್ನೆಕಾಯಿ ಒಳಗೇ ಹಾಕ್ತಾರೆ, ಅದು ಟೇಸ್ಟ್ ಕೊಡುತ್ತೆ. ಬಟ್ ಅದಕ್ಕಿಂತ ಇದು ಟೇಸ್ಟ್ ಜಾಸ್ತಿ. ಒಗ್ಗರಣೆ ಕೊಟ್ಕೊಂಡು ಕರಿಬೇವು ಹಾಕ್ಕೊಂಡು, ಬೆಳ್ಳುಳ್ಳಿ ಒಂದು ಗಡ್ಡೆ ಆದರೆ ಸಾಕಾಗುತ್ತೆ. ಬೆಳ್ಳುಳ್ಳಿ ಹಾಕಿ, ಒಂದು ಟಮಾಟಿ ಆದರೆ ಸಾಕಾಗುತ್ತೆ. ಸಿಂಪಲಾಗಿ ಮಾಡೋದು. ಜಾಸ್ತಿ ಮಸಾಲೆ ಎಲ್ಲ ಹಾಕಿದರೆ ಸುಮ್ಮನೆ ಆ್ಯಸಿಡಿಟಿ. ಸೊ ದ್ಯಾಟ್ ರೀಸನ್ ಯೂಸ್ ಸ್ಲೈಟ್ ಆ್ಯಂಡ್ ಸ್ಮಾಲ್ ಅಮೌಂಟ್ ಆಫ್ ಮಸಾಲ ಐಟಮ್ಸ್. ಸೊ ಟೊಮ್ಯಾಟೋನ ಚೆನ್ನಾಗಿ ಕುದ್ರೆ ಅದರಲ್ಲಿ ಟೇಸ್ಟ್ ಆಗಿರುತ್ತೆ. ಚೆನ್ನಾಗಿ ಎಣ್ಣೆಲಿ ಕುದಿಬೇಕದು, ಅಲ್ಲಿವರೆಗೂ ಹಾಗೆ ಬಿಟ್ಟು ಆಮೇಲೆ ನಾವೇನು ತುಂಬ್ಕೊಂಡಿರ್ತೀವಲ್ಲ ಆ ಬದನೆಕಾಯಿನ ಅದರಲ್ಲಿ ಹಾಕಿದರೆ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿದರೆ ಆಮೇಲೆ ಕುದಿಯೋಕ್ಕೆ ಸ್ವಲ್ಪ ಕುದ್ದಾದ ನಂತರ ಎಣ್ಣೆದು ಒಂದು ಸ್ವಲ್ಪ ಫ್ಲೇವರ್ ಬರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಆಗಿಂದ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದರೆ ಅದು ಕುದಿಬೇಕಲ್ಲ, ಹಾಗಾಗಿ ನೀರು ಹಾಕಿ ಇಟ್ಟರೆ ಒಂದು 5 ನಿಮಿಷ ಕುದಿಯಲು ಬಿಟ್ಟರೆ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಕುದಿಲಿ, ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ. ಅದ್ರ ಜೊತೆ ಬಿಸಿ ರೊಟ್ಟಿ, ಎಣ್ಣೆ ಬದನೆಕಾಯಿ ಪಲ್ಯನೂ ಅಂತ ಹೇಳ್ತಾರೆ. ಮತ್ತು ನಾವೇನು ಹೇಳ್ತೀವಪ್ಪ ಅಂದರೆ ತುಂಬ ಬದನೆಕಾಯಿ ಪಲ್ಯ ಅಂತ ಹೇಳ್ತೇವೆ. ಸ್ಮೆಲ್ಲು ಎಷ್ಟು ಚೆನ್ನಾಗಿದೆ.